ಸುತ್ತಮುತ್ತ ಆಚೆ ಈಚೆ ಎಲ್ಲ ನೋಡುವ ಪರಿಸ್ಥಿತಿ. ಅದಕ್ಕೆ ಕಾರಣ ನಮ್ಮಣ್ಣ ವಾಲಿ. ಅವನ ಭಯವೇ ಆವರಿಸುತ್ತಾ ಇದೆ. ಅದಕ್ಕಾಗಿ ನಮ್ಮವರನ್ನೆಲ್ಲ ಕೂಡಿ ಬಂದ ನಾನು ಇವರಲ್ಲಿಯೇ ವಿಚಾರಿಸಬೇಕಾಗಿದೆ. ಬರೇ ವಾನರರಲ್ಲ, ವಾನರೇಶ್ವರರು ನಾವು. ನೋಡಿ ಇಲ್ಲೆಲ್ಲ ಇಲ್ಲದಲ್ಲ, ಇವರೆಲ್ಲ ನಮ್ಮವರು ಅಂದ್ರೆ ನಮ್ಮ ಜಾತಿಯವರಿಗೆ. ಹಾಗೆ ಇವರಿಗೂ ನನ್ನೊಟ್ಟಿಗೆ ಭಯ ಇದೆ. ಇವರಿಗೆ ಮೊದಲಿನಿಂದ ಇದ್ದ ಭಯ ಅಲ್ಲ, ನನಗೆ ಭಯ ಇರುವುದರಿಂದ ಅವರನ್ನು ಅದನ್ನು ಕೂಡಿಕೊಂಡಿದೆ. ಯಾಕೆಂದ್ರೆ ನನ್ನ ಸಂಗಾತಿಗಳು, ನನ್ನ ಒಡನಾಡಿಗಳು. ಒಂದು ಕಾಲದಲ್ಲಿ ನಾನೇ ಅಲ್ಲೇ ಒಡೆಯ ಕೃಷ್ಣತೆಗೆ. ಹಾಗಾಗಿ ಅವರಿಗೆ ನಾನು ಒಡೆಯನಾಗಿ ಬಾಳಿದ ಕಾಲ ನೋಡಿ ನಮ್ಮ ವಾನರಿಗೆ ಎಷ್ಟು ನಿಷ್ಠೆ ಉಂಟು ಅಂತ. ಈ ನಿಷ್ಠೆ ಮತ್ತಿನ ಯಾವ ಜಾತಿಗೂ ಇಲ್ಲ. ಕಿಷ್ಕಿಂಧೆಯನ್ನು ತೊರೆದು ಒಂದು ಋಷ್ಯಮುಖವನ್ನು ನಾವು ಸೇರಿದರು. ನಮ್ಮ ಸಹಪಾಠಿಗಳು ನನ್ನನ್ನು ಬಿಡಲಿಲ್ಲ, ನನ್ನೊಟ್ಟಿಗೆ ಬಂದಿದ್ದಾರೆ. ಸುಖದ ಕಾಲ ಹೋದರೂ, ಕಷ್ಟದ ಕಾಲವೇ ಇದ್ದರೂ ಒಡೆಯನಿಗಾದದ್ದು ನಮಗಾದೀತು ಎಂಬ ನಿಷ್ಠೆಯನ್ನು ತೋರಿಸ್ತಾ ಇದ್ದಾರೆ. ಯಾರಾದರೂ ಜೀವನದಲ್ಲಿ ಕಷ್ಟ ಬೇಕು ಅಂತ ಆಸೆ ಪಡುವವರಿದ್ದಾರಾ? ಇಲ್ಲ. ನಮ್ಮವರಿಗೂ ಆ ಆಸೆ ಇಲ್ಲದೇ ಇದ್ದರೂ ನನಗಾದದ್ದು ಅವರಿಗಾದಿತ್ತು ಅಂತ ನಮ್ಮೊಟ್ಟಿಗೆ ಬಂದಿದ್ದಾರೆ. ಹಾಗಾಗಿ ಭಯದಲ್ಲಿರುವ ನಾನು ನಮ್ಮವರಲ್ಲಿಯೇ ಪ್ರಶ್ನಿಸುತ್ತಾ ಇದ್ದೇನೆ. ಅದು ಏನು ಜ್ಯೋತಿಗವಿದು, ಏನು ಆಶ್ಚರ್ಯ! ಆ ಕಡೆಯಲ್ಲಿ ಯಾರು ಕಾಣಿಸುತ್ತಾ ಇದ್ದಾರಲ್ಲ, ಇದು ಏನು ಹೇಳ್ತೀರಾ? ಯಾಕೆ
ಕಳಿಸುವುದೇ ಯೋಗ್ಯ. ಸರಿ, ನೋಡೋಣವನು ಒಂದು ಸಾರಿ ಆ ಪಂಪಾ ಸರೋವರ ಇದೆಯಲ್ಲ, ಅಲ್ಲಿಗೆ ಹೋಗಿ ಬರ್ತೀಯಾ? ಯಾಕೆಂದ್ರೆ ಇಬ್ಬರು ವ್ಯಕ್ತಿಗಳು ಅಲ್ಲಿ ನಿಂತಿದ್ದಾರೆ. ಆಗ ಈ ಕಡೆಗೆ ನೋಡ್ತಾರೆ. ನನ್ನನ್ನು ನೋಡಿದ್ರೆ ನಾನು ನಿಂತ್ಕೊಳ್ಳಿಕ್ಕೂ ಆಗುದಿಲ್ಲ, ಓಡಲಿಕ್ಕೂ ಆಗುದಿಲ್ಲ. ಒಂದು ಹೆದರಿಕೆ ನನಗುಂಟು, ಅದು ನಿನಗೂ ಗೊತ್ತುಂಟಲ್ಲ. ಅದಕ್ಕೆ ಹೋಗಿ ಅವರನ್ನು ಯಾರು ಅಂತ ವಿಚಾರಿಸಿ ಹಿತವಂತರಾಗಲಿ, ನಮ್ಮ ಹಿತವನ್ನ ಬಯಸಿ ಬಂದದ್ದೇ ಸತ್ಯವಾದರೆ ಅವರನ್ನು ಇಲ್ಲಿಗೆ ಕರೆದುಕೊಂಡು ಬಾ. ಅದಲ್ಲದಿದ್ದರೆ ನನಗೆ ಏನು ಮಾಡಬೇಕು ಅಂತ ಗೊತ್ತುಂಟಲ್ಲ. ಇದೇ ರೂಪದಿಂದ ಬೇಡ, ಬೇರೊಂದು ರೂಪವನ್ನು ಧರಿಸಿ ಹೋಗಿ, ಯಾವುದು ಅನುಕೂಲ ಅಂತ ನೋಡಿ ಆ ವೇಷವನ್ನು ಧರಿಸಿ ಹೋಗಿ ಅವರ ನಿಜವನ್ನು ತಿಳಿದು ಇಲ್ಲಿಗೆ ಕರೆದುಕೊಂಡು ಬಾ. ಹೋಗು. ಪರಿಚಯ ಸಿಗ್ತಾ ನಮ್ದು ಪರಿಚಯ ಆಗಲಿಲ್ಲಲ್ಲ. ನಾವು ಹನುಮಂತ ಭಟ್ರು ಅಂದ್ರೆ ನಾವೇ. ಹೌದು, ಒಪ್ಪಿಕೊಂಡ್ರಲ್ಲ. ನಿಜವಾಗಿಯೂ ಹನುಮಂತ ಭಟ್ರು ಅಂದ್ರೆ ಹೆಸರು ಅರ್ಥ ಬೇರೆ ಉಂಟು. ಈಗಾಗಲೇ ನೀವು ಮೊದಲು ಯಾರನ್ನು ನೋಡಿದ್ದೀರಿ? ಸುಗ್ರೀವನನ್ನು ನೋಡಿದ್ದೀರಿ. ಅವ ಕಳಿಸತ್ ಯಾರನ್ನ? ಹನುಮಂತನ. ನಾನೇ ಹನುಮಂತ. ಬ್ರಾಹ್ಮಣರು ವೇಷ ಹಾಕೊಂಡು ಬಂದದ್ರಿಂದ ಹನುಮಂತ ಭಟ್ರಾದದ್ದು. ಆದರೆ ಹನುಮಂತ ಭಟ್ರಲ್ಲ ಹನುಮಂತ ಆಗಿರುವುದಿಲ್ಲ. ಹನುಮಂತ ಭಟ್ರಾಗುವುದು. ಈಗ ಈ ವೇಷವನ್ನೇ ಯಾಕೆ ಮಾಡಿದ್ದೇನೆ? ಅದಕ್ಕೂ ಒಂದು ಕಾರಣ ಉಂಟು. ಬ್ರಾಹ್ಮಣರ ವೇಷಕ್ಕೆ ಸತ್ಯ ಗೌರವ ಉಂಟು, ಉಳಿಸಿಕೊಂಡ್ರೆ. ಹಾಗಾಗಿ ಅದನ್ನೇ ಉಳಿಸಿಕೊಳ್ಬೇಕು ಅಂತ ಈ ವೇಷ ಮಾಡಿದ್ದು. ಬಾಲ ಬ್ರಹ್ಮಚಾರಿಯ ವೇಷ. ಯಾಕೆಂದು ಕೇಳಿದವರು, ವೇಷ ಮಾಡುವುದು ದೊಡ್ಡದಲ್ಲ ಸ್ವಾಮಿ. ಮಾಡಿದ ವೇಷ ಅನ್ನೋದು ಮೂಲ ಸ್ವರೂಪಕ್ಕೆ ಒಪ್ಪುವಂಥದ್ದು, ಭಿನ್ನವಾಗಿ ಇರಬೇಕು. ಈಗ ಹನುಮಂತನಿಗೆ ಬಾಲ ಇರ್ತದೆ, ಒಪ್ಪಿಕೊಳ್ತೀರಲ್ವಾ? ನನಗೂ ಬಾಲ ಉಂಟು ಮೇಲೆ. ಹೌದು, ಹಾಗಂತ ಬ್ರಾಹ್ಮಣ ಒಟ್ಟುವಿನ ಬುದ್ಧಿಯು ಸಮ, ಮಂದಿನ ಬುದ್ಧಿಯು ಸಮ. ಅಷ್ಟು ಚುರುಕಾಗಿರ್ತಾರೆ ಅಂತ. ಆದರೆ ಮಾವ ಒಂದು ಮಾತು ಹೇಳಿದ್ನಲ್ಲ, ವೈರಿಗಳಾಗದವರು ಹಿತವರಾಗಿರಲಿ, ಅವರನ್ನು ಕರೆದುಕೊಂಡು ಬರಬೇಕು ಅಂತ. ಹಾಗಿದ್ರೆ ಸರಿ, ಇದೇ ಸರಿ. ಕೆಲವರು ಹೇಳಬಹುದು, ಹನುಮಂತನಾದವನು ಸುಗ್ರೀವನ ಪಕ್ಷ ವಹಿಸಿಕೊಂಡು ವಾಲಿಯನ್ನು ಯಾಕೆ ಬಿಟ್ಟ? ಗತಿ ಇಲ್ಲ, ಗುರು ದಕ್ಷಿಣೆ. ಹಾಗಾಗಿ ಇಲ್ಲಲ್ಲ, ಹೆಚ್ಚಿಗೆ ಮಾತು ಅಲ್ಲಿ ಅದು.
ಈ ರಾಮನಿಗೆ ಧರ್ಮಕ್ಕಿಂತ ಮಿಗಿಲಾದ ಈ ಲೋಕದಲ್ಲಿ ಯಾವುದೂ ಇಲ್ಲ. ಧರ್ಮಕ್ಕೋಸ್ಕರವಾಗಿ ಸಂಪತ್ತಿನಿಂದ ತುಂಬಿ ತುಳುಕುತ್ತಿರುವಂತ ಸಾಕೇತ ಸಾಮ್ರಾಜ್ಯವನ್ನು ತೃಣಕ್ಕೆಣಿಸಿ ಪರಾಭಿಮುಖನಾದ, ಧರ್ಮಕ್ಕೋಸ್ಕರವಾಗಿ ವೃದ್ಧಾಪ್ಯದಿಂದ ಜರ್ಜರಿತರಾದ ತಂದೆ ತಾಯಿಯನ್ನು ತೊರೆಯುವಂತಹ ಒಂದು ಸಂದರ್ಭ ನಿರ್ಮಾಣವಾಯಿತು. ಆಗಲೂ ಯಾವುದೇ ವ್ಯಾಮೋಹಕ್ಕೆ ನಾನು ಒಳಗಾದವನಲ್ಲ. ಹಾಗಾದರೆ ಈ ರಾಮನ ಮುಂದೆ ಇರಬಹುದಾದಂತಹ ಇದ್ದಂತಹ ಧರ್ಮ ಯಾವುದು? ಪಿತೃವಾಕ್ಯ ಪರಿಪಾಲನೆ. ಒಂದು ಕಾಲದಲ್ಲಿ ನಮ್ಮ ತಂದೆಯವರಾದ ದಶರಥ ಚಕ್ರವರ್ತಿಗಳು ದೇವಲೋಕಕ್ಕೆ ಹೋದರು. ಶಂಬರಾಸುರನನ್ನು ವಧಿಸುವ ಸಂದರ್ಭದಲ್ಲಿ ಒಂದು ಪ್ರಮಾಣದ ಆಪತ್ತಿಗೆ ವಿಪತ್ತಿಗೆ ಎರವಾದರು. ಆ ಕಾಲದಲ್ಲಿ ಮಧ್ಯಮಾಂಬೆಯಾದ ಕೈಕಾದೇವಿ ಸಹಾಯವನ್ನು ಮಾಡಿದರು. ಸಹಾಯವನ್ನು ಮಾಡಿದರೆ ಪ್ರತಿ ಸಹಾಯವನ್ನು ಮಾಡಬೇಕಾದದ್ದು, ಉಪಕರಿಸಬೇಕಾದದ್ದು ಇಕ್ಷ್ವಾಕು ವಂಶಜರ ಧರ್ಮ ಎಂಬುದಾಗಿ ತಿಳಿದಂತಹ ನಮ್ಮ ತಂದೆಯವರು ಅವಳಿಗೆ ವರವರನ್ನು ಕೊಡಲಿಕ್ಕೆ ಮುಂದಾದರು. ಆಗ ಆ ತಾಯಿ ವರ್ತಮಾನ ಕಾಲದಲ್ಲಿ ಬೇಡ, ಅದು ನಿಮ್ಮಲ್ಲಿಯೇ ನ್ಯಾಸಭೂತವಾಗಿರಲಿ, ಬೇಕಾದ ಸಮಯದಲ್ಲಿ ಕೇಳಿಕೊಳ್ಳುತ್ತೇನೆ ಅಂತ ಹೇಳಿದರು. ಹೀಗೆ ಕೆಲವು ಕಾಲ ಕಳೆದ ಹೋದ ಸಂದರ್ಭದಲ್ಲಿ ಈ ದಶರಥ ಚಕ್ರವರ್ತಿಗಳ ಹಿರಿಯ ಮಗನಾದಂಥ ರಾಮನಾದ ನನಗೆ ಆ ವಿಶಾಲವಾದ ಅಯೋಧ್ಯೆಯ ಪಟ್ಟವನ್ನು ಕಟ್ಟಬೇಕಿರುವುದಾಗಿ ಸಕಲ ಸಂಭಾರ ದ್ರವ್ಯಗಳು ಸಂಗ್ರಹಿತವಾದ ಆ ಕಾಲದಲ್ಲಿ ತಾಯಿ ಕೈಕಾದೇವಿ ಭರತನಿಗೆ ಸಾಮ್ರಾಜ್ಯವಾಗಬೇಕು, ಅಂದರೆ ತನ್ನ ಮಗ ಭರತನಿಗೆ ರಾಮನಿಗೆ 14 ವರ್ಷ ವನವಾಗಬೇಕು ಎಂಬುದಾಗಿ ದಶರಥ ಚಕ್ರವರ್ತಿಯನ್ನು ಕೇಳಿಕೊಂಡು ವರ ಇತ್ತು, ಅವಳಿಗೆ ಕೊಡಬೇಕಾದದ್ದಿತ್ತು, ತಪ್ಪಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಏನು ಮಾಡೋಣ? ಬಹುಕಾಲ ಮಕ್ಕಳೇ ಇರಲಿಲ್ಲ ತಂದೆಯವರಿಗೆ, ಹಪಹಪಿಸಿ ಮಕ್ಕಳನ್ನ ಪಡೆದವರು. ಹೀಗಿರುವಾಗ ಮಕ್ಕಳನ್ನ ತೊರೆದು ಬದುಕುವುದೆಂತು? ಎಂಥವರಿಗೂ ಅಸಹನೀಯವಾದಂಥ ವೇದನೆ ಆಗುವುದು ಸಹಜವಲ್ಲವೇ? ತುಂಬ ದುಃಖಿತರಾದರು. ಮಗನಾದಂತಹ ರಾಮನನ್ನ ಇಂದ್ರನ್ನ ಸೀತೆಯನ್ನು ಹೇಗೆ ಬಿಟ್ಟಿರುವುದು ಎನ್ನುವುದಾಗಿ ವ್ಯಾಕುಲ ಚಿತ್ತರಾದರು. ಆ ಕಾಲದಲ್ಲಿ ನಾನು ಹೋಗಿ ಹೇಳಿದ್ದೇನೆ, ದುಃಖಿಸಬೇಕಾದ ಅವಶ್ಯಕತೆ ಇಲ್ಲ. ನಮ್ಮ ಸೂರ್ಯವಂಶರಿಗೆ ಧರ್ಮಕ್ಕಿಂತ ನೀತಿಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಹಾಗಾದ್ದರಿಂದ ನಾನು 14 ವರ್ಷ ಪರ್ಯಂತರವಾಗಿ ವನದಲ್ಲಿರುತ್ತೇನೆ. ಹಾಗೆ ಅಂತ ನನಗೇನು ಅದು ತಂದೆಯವರ ವಚನವಾಗಿರಲಿಲ್ಲ. ನಾನೇನು ವನವನ್ನ ಮಾಡುತ್ತೇನೆ, ಅಲ್ಲಿ ಇರುತ್ತೇನೆ, ಅಲ್ಲಿ ಇರಬೇಕು ಎನ್ನುವ ಕಟ್ಟುಪಾಡೇನು ಇರಲಿಲ್ಲ. ದಶರಥ ಚಕ್ರವರ್ತಿಗಳು ಅದು ಹೇಳಲೂ ಇಲ್ಲ. ಹಾಗೆ ಅಂತ ನಮ್ಮ ತಂದೆಯವರ ಮಾತು ಉಳಿಯುವಲ್ಲಿ, ವಚನ ಪರಿಪಾಲನೆ ಆಗುವಲ್ಲಿ ನಾನು ವನವಾಸವನ್ನು ಮಾಡಬೇಕಾದದ್ದು ಧರ್ಮ. ಈ ನೈತಿಕ ಹೊಣೆಯನ್ನು ಹೊತ್ತು ವನಾಭಿಮುಖನಾಗಿದ್ದೇನೆ. ನೀನು ಕೂಡ ಬಂದೆ, ಸೀತೆಯು ನನ್ನನ್ನು ಹಿಂಬಾಲಿಸಿದಳು. ಅನಿವಾರ್ಯವಾಗಿ ನಿಮ್ಮನ್ನು ಕರೆದುಕೊಂಡು ಬಂದು ವನಾಭಿಮುಖವಾಗಿ ಬಂದ ಸಂದರ್ಭದಲ್ಲಿ ಇವನ ಆತಿಥ್ಯ ಭಾರದ್ವಾಜರ ಕೃಪಾಶೀರ್ವಾದ ಇದನ್ನೆಲ್ಲ ಪಡೆದ ನಂತರ ಪಂಚವಟಿ 5 ವೃಕ್ಷಗಳಿರುವಂತಹ ಒಂದು ಸ್ಥಳ, ಆವನ ಸ್ಥಳ, ಸನಿಹದಲ್ಲೇ ಗೋದಾವರಿ ನದಿ ಇರುವಂತಹ ಒಂದು ಸ್ಥಳದಲ್ಲಿ ನಾವು ವರ್ಣಕುಟಿಯನ್ನ ಮಾಡಿ ಇಲ್ಲಿ ವಾಸ ಮಾಡುವಂತಹ ಸಂದರ್ಭ ನಿರ್ಮಾಣವಾಯಿತು. ಅದಕ್ಕೆಲ್ಲ ಸಹಾಯವನ್ನು ಸಾಕಷ್ಟು ನೀವು ಕೊಟ್ಟಿದ್ದಿ. ಹೀಗೆ ಇರುವಾಗ ಆಕಸ್ಮಿಕವಾಗಿ ಕಾಂಚನವರ್ಗವೊಂದರ ಪ್ರವೇಶವಾಯಿತು. ಅದನ್ನು ಕಂಡು ವ್ಯಾಮೋಹಿತಳಾದ ಸೀತೆ. ಸಹಜ, ಹೆಣ್ಣಿಗೆ ಯಾವಾಗಲೂ ಹೂವು ಅಲ್ಲದೆ ಹೊನ್ನು ಇವು ಆಕರ್ಷಕನಿಗೆ ಸಹಜವಾಗಿ ಒಳಗಾಗ್ತಾರೆ. ಅವರು ಒಳಗಾಗ್ತಾರೆ. ಬೇಕು ಅಂತ ಹಠ ಹಿಡಿದು ಬೇಡ, ಇದೇನೋ ಒಂದು ಮೋಸ ಇರಬೇಕಂತ ನಾನು ಹೇಳಿದ್ರು ಕೂಡ ಕೇಳಿದೆ, ಹಠ ಹಿಡಿದು ಅನಿವಾರ್ಯವಾಗಿ ನಾನು ಭರ್ತ ಒಬ್ಬ ಅಂದರೆ ಹೆಂಡತಿಯೊಬ್ಬಳ ಇಚ್ಛೆಯನ್ನ ಪಾಲಿಸಬೇಕಾದದ್ದು ಕರ್ತವ್ಯ ಎನ್ನುವ ನೆಲೆಯಲ್ಲಿ ನಿನಗೆ ಆಜ್ಞೆಯನ್ನು ಕೊಟ್ಟು ಸರಿಯಾದ ರಕ್ಷಣೆಯನ್ನು ಮಾಡಿಕೊ ಅಂತ ನಾನು ಹೋಗಿದ್ದು ಹೌದು. ಆಗ ವಸ್ತುಸ್ಥಿತಿಯಂತೆ ಮೃಗ ಆಗಿರಲಿಲ್ಲ, ದುಷ್ಟರಾಗಿದ್ದರು, ಗಮನಿಸಿದ್ದೇನೆ. ಆ ವೇಳೆಗಾಗಲೇ ಆ ರಾವಣಾಸುರನಿಂದ ಮೋಸ ನಡೆದೇ ಹೋಯಿತು. ಸನ್ಯಾಸಿ ವೇಷವನ್ನು ಧಾರಣೆ ಮಾಡಿಕೊಂಡು ಬಂದು ಅವಳನ್ನು ಕದ್ದುಕೊಂಡು ಹೋದ. ಆ ಹೊತ್ತಿನಲ್ಲಿ ನೀರಲ್ಲಿರುವಂತಹ ಸಂದರ್ಭ ನಿರ್ಮಾಣವಾಗಲಿ ಯಾಕೆ ಅಂತ ನಾನು ಕೂಗಿದೆ. ಆವಾಗ ಹೋಗಲೇಬೇಕಂತ ನನ್ನ ಹಠ ಹಿಡಿದು ನೀನು ಬಂದಿದ್ದೀಯಾ. ಆ ಕಾಲದಲ್ಲಿ
ಒಬ್ಬಳೆ ಉಳಿದು ಕದ್ದುಕೊಂಡು ಹೋಗಿದ್ದಾರೆ. ಹೆಂಡತಿಯನ್ನ ಕಳೆದುಕೊಂಡು ದೇಹ ವೇದನೆಗೆ ಒಳಗಾದ ನಾನು ಏನೆಲ್ಲ ತಪ್ಪಿಸಿದೆ, ಏನೆಲ್ಲ ದುಃಖಿಸಿದೆ. ಆ ಕಾಲದಲ್ಲಿ ಎಲ್ಲವೂ ನನಗೆ ಅರಿಶಿಣದ ಹುಡಿಯಂತೆ ಕಂಡಿತು. ನೀನು ಸ್ವಾಂತನತೆಯನ್ನು ಆಡಿದೆ. ನಿನ್ನನ್ನು ಕೂಡಿಕೊಂಡು ಆ ಸೀತೆಯನ್ನು ಹುಡುಕುತ್ತಾ ಮುಂದೆ ಬಂದಾಗ ಜಟಾಯು ಹೀಗೆ ಯುದ್ಧವನಿಂದ ಈ ಸೀತೆ ಅಪಹಾರ ಆಗಿದೆ ಅಂತ ಹೇಳಿದ. ಆ ಸೀತೆಯನ್ನು ತಪ್ಪಿಸುವ ಸಲುವಾಗಿ ತಾನು ಪ್ರಾಣವನ್ನು ಬಡವಾಗಿಟ್ಟು ಹೋರಾಟವನ್ನು ಮಾಡಿದೆ. ಆ ಕಾರಣ ಮೃತ್ಯು ಉಂಟಾಯಿತು ಅಂತ ಹೇಳಿದ. ಹುಟ್ಟಿನ ಮೇಲೆ ನಮಗೆ ಉಪಕರಿಸುವ ವಿಷಯದಲ್ಲಿ ಪ್ರಾಣಾರ್ಪಣೆ ಮಾಡಿದಂತಾಯಿತಲ್ಲ. ಅವೊಬ್ಬ ಸದ್ಭಕ್ತನಲ್ಲವೇ, ಸಜ್ಜನಲ್ಲವೇ ಅಂತಹ ಒಂದು ಪಕ್ಷಿಗೆ ಮೋಕ್ಷವನ್ನು ಕರುಣಿಸಿ ಮುಂದೆ ಬಂದು ಶಬರಿಗೆ ಹೋಗಿದ್ದು ಅವಳಿಗೂ ಮುಕ್ತಿಯನ್ನು ಕೊಟ್ಟು ಈಗ ನಾವು ಯಾರೋ ಈ ಕಡೆಗೆ ಬರ್ತಾ ಇದ್ದಾರೆ.
ಅನ್ನೋದೊಂದು ಮಾತು. ಅಷ್ಟೇ ಅಲ್ಲ, ಓ ಬಾಲಕರೇ, ನೋಡಿದ್ರೆ ಹಾಗೆ ಕಾಣಿಸ್ತದೆ. ನಿಮಗೊಂದು ಊರು ಅನ್ನೋದು ಇರಬೇಕಲ್ಲ, ಹಾಗಿದ್ರೆ ಆ ನಿಮ್ಮ ಊರು ಯಾವುದು? ಅಷ್ಟೇ ಅಲ್ಲ, ಅಪ್ಪ ಅಮ್ಮ ಯಾರು? ಈಗ ನೀವು ಕಾಡಿಗೆ ಬಂದವರು, ನಿಮ್ಮ ನೋಡಿದ್ರೆ ಕಾಡವರು ಹಾಗೆ ಕಾಣುವುದಿಲ್ಲ. ಆದ್ರೂ ಕಾಡಿಗೆ ನೀವೇ ಬಂದದ್ದ ಅಥವಾ ಯಾರಾದ್ರೂ ನಿಮ್ಮ ದೂಡು ಬಿಟ್ಟದ್ದ ಒಂದು ಸಮಸ್ಯೆ. ಅಯ್ಯೋ ಹೇಳ ನಿಮ್ಗೆ ಯಾಕೆ ನಿಮ್ಮ ನೋಡಿದಾಗ ಯಾವುದು ಮೊದಲು ಕೇಳಬೇಕಿತ್ತ ಮೊದಲು ಕೇಳಲೇ ಇಲ್ಲ. ಹಿಂದೆ ಮುಂದಾದ್ರೂ ಸುಧಾರಿಸಿಕೊಳ್ಳುವಂತಹ ಕೂಡ ನಮ್ಮಲ್ಲಿ ಉಂಟು. ಆದ್ರೆ ಯಾರೋ ಸುಧಾರಿಸ್ಕೊಳ್ತಾರೆ ಅಂತ ಹಿಂದೆ ಮುಂದೆ ಮಾಡೋ ಅಭ್ಯಾಸ ಇಲ್ಲ. ಹಾಗಾಗಿ ನಿಮ್ಮಲ್ಲಿ ಕೇಳೋದು ನಿಮ್ಮ ನಿಮ್ಮ ನೋಡಿದ್ರ ನೀವು ಸುಳ್ಳು ಹೇಳ್ತೀರಿ ಅನ್ನೋದು ಗೊತ್ತಾಗ್ತದೆ. ಹೇಗೆ ಯಾಕೆ ಕೇಳ್ಬೋದು. ಈಗ ನೀವು ವೇಷ ಮಾಡಿದ್ದು ಹೌದಾ? ಇದು ಹೌದು. ನಾನು ಹೇಳ್ತೇನೆ ಯಾಕೆ. ಯಾಕೆ ದೂರದಲ್ಲಿ ಬರುವಾಗ ನಿಮ್ಮನ್ನ ಕಂಡ, ನಾನು ಬಟ್ಟೆ ಉಟ್ಕೊಂಡಿದ್ದೀರಿ, ಚಟ್ಟೆ ಕಟ್ಕೊಂಡಿದ್ದೀರಿ, ರುದ್ರಾಕ್ಷ ಧರಿಸ್ಕೊಂಡಿದ್ದೀರಿ. ಇದನ್ನೆಲ್ಲ ನೋಡಿದಾಗ ನೀವು ಸನ್ಯಾಸಿಗಳು ಅಂತ ಭಾವಿಸ್ಕೊಂಡೆ. ಆದರೆ ಹತ್ತಿರ ಬಂದು ನೋಡುವಾಗ ಸುಳ್ಳು ಅಂತ ಗೊತ್ತಾಯಿತು. ಈ ಸನ್ಯಾಸಿಗಳ ಕೈಯಲ್ಲಿ ಏನಿರ್ತದೆ? ದಂಡ ಕಮಂಡಲ ಇರ್ತದೆ. ನೀವು ಅದನ್ನು ಹಿಡ್ಕೊಳ್ಳಿಲ್ಲ, ಓದಂಡವನ್ನು ಹಿಡ್ಕೊಂಡಿದ್ದೀರಿ. ಹಾಗಾಗಿ ನೀವು ವೇಷ ಮಾಡಿದ್ದೀರಿ. ವೇಷ ಮಾಡಿದ್ರೆ ಇಂಥ ಸಿಕ್ಕಿಬಿದ್ದೀರಿ ನೀವು ನನ್ನ ಹತ್ರ, ಅದಕ್ಕೂ ಅಸತ್ಯ ಹೌದು. ಹಾಗಾಗಿ ನೀವು ಯಾವ ವೇಷ ಮಾಡಿದ್ದೀರಿ, ನಿಮ್ಮ ವೇಷದ ಹೆಸರು ಬೇಡ ನನಗೆ, ನಿಮ್ಮ ಮೂಲವಾದ ಹೆಸರು ಬೇಕು. ನಿಮ್ಮ ಹೆಸರೇ ತಂದೆ ತಾಯಿಯ ಇವರಿಗೆ ಬೇಸರದಲ್ಲಿ ಅನ್ನಿಸ್ತದಪ್ಪ. ಯಾಕೆ ಅಂತ ಕೇಳಿದ್ರೆ, ನಾನು ನಿಮ್ಮಲ್ಲಿ ಮಾತಾಡ್ತಾ ಇದ್ದೇನೆ, ನೀವು ನನಗೆ ಹೂ ಅನ್ನುವ ಉತ್ತರ ಅವರು ಕೊಡ್ತೀರಿ. ಅವ್ರು ಹಾಗಲ್ಲ, ಎಲ್ಲ ಸುತ್ತಲೂ ಹುಡುಕೊಂಡು ಅಂದ್ರೆ ಏನೋ ಕಳ್ಕೊಂಡಿದ್ದಾರೆ ಅಂತ ಗೊತ್ತಾಯ್ತು. ಹಾಗಿದ್ರೆ ಕಳ್ಕೊಂಡಂತ ವಸ್ತು ಯಾವುದು, ಹುಡುಕ್ತಾ ಇದ್ದದ್ದೇನು, ಊರು ಯಾವುದು, ಅಪ್ಪ ಅಮ್ಮ ಯಾರು, ಹೆಸರೇನು ಅನ್ನುವ ಪರಿಚಯ ಒಂದೇ ವಾಕ್ಯದಲ್ಲಿ ಉತ್ತರಿಸಿ. ಅಗತ್ಯ ಬೇಕಿದೆ.
ಸಂಬೋಧಿಸುತ್ತಾ ಇದ್ದೆ. ಹೌದು. ಹಾಗೆ ಅಂತ ನೀನೇನು ನೋಡಲಿಕ್ಕೆ ಪ್ರಾಯಸ್ಥನೂ ಆಗಿ ಕಾಣುವುದಿಲ್ಲ, ವೃದ್ಧಾಪ್ಯವೂ ಅಡಲಿಲ್ಲ. ಕಾರಣ ನಮ್ಮ ಎಣಿಕೆಯ ಪ್ರಕಾರವಾಗಿ ನೀನು ಬಾಲಕನೇ. ಸರಿ, ಯಾವುದಕ್ಕೂ ಅಂದರೆ ಸಂಭಾಷಣೆಗಾಗಲಿ, ಅಲ್ಲ ಯುದ್ಧಕ್ಕಾಗಲಿ, ಅಲ್ಲ ವಿವಾಹಕ್ಕಾಗಲಿ ಈ ಸಮಾನತೆ ಅಂತ ಬೇಕಾಗುತ್ತೆ. ಆ ದೃಷ್ಟಿಯಿಂದ ನಾವು ಬಾಲಕರು ನಮ್ಮ ಎಣಿಕೆಯಂತೆ, ನಮ್ಮ ಎಣಿಕೆಯಂತೆ ನೀನು ಬಾಲಕ. ಸರಿಯಾಯಿತು, ಮಾತುಕತೆಗೆ ತೊಂದರೆ ಇಲ್ಲ. ಯಾವಾಗಲೂ ಪರಿಚಯವನ್ನು ಕೇಳಿದಾಗ ಕೊಡಲಿಕ್ಕೆ ಒಪ್ಪದೇ ಹೋದವರು ಯಾರು? ಕುಲದಲ್ಲಿ ಏನೋ ತೊಂದರೆ ತೊಡಕು ಅಂತ ಹೇಳಿ ಅವಮಾನವಾಗುವಂತಹ ಸಂಗತಿ ಇದ್ರೆ ಅವಾಗ ಹೇಳಲಿಕ್ಕೆ ಹಿಂದೆ ಮುಂದೆ ನೋಡಬೇಕಾಗ್ತದೆ. ನೀ ಹೇಳಿದ್ದಲ್ಲ, ನಾಚಿಕೆ ಪಡ್ಕೊಳ್ಬೇಡಿ. ನಾಚಿಕೆ ಪಡ್ಕೊಳ್ಬೇಡಿ, ಅಗತ್ಯ ಇಲ್ಲ ನಮಗೆ. ನಾವು ವಿಶ್ವವಿಖ್ಯಾತವಾದಂತಹ ಯಾವ ಇಕ್ಷ್ವಾಕು ವಂಶ ಉಂಟು, ಆ ಕುಲದಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳು. ನಮ್ಮ ತಂದೆಯ ಹೆಸರು ದಶರಥ ಚಕ್ರವರ್ತಿ ಎನ್ನುವುದಾಗಿ ಒಂದು ಕಾಲದಲ್ಲಿ ಕೋಸಲದ ವ್ಯವಸ್ಥಾಪಕ ಶಕ್ತಿ ವ್ಯಕ್ತಿ ಆಗಿದ್ದವು. ಅವರಿಗೆ ನಾವು 4 ಮಂದಿ ಮಕ್ಕಳು. ಮತ್ತೆ ಈ ಲಕ್ಷ್ಮಣ, ನಾನು, ಭರತ, ಶತ್ರುಘ್ನ 4 ಮಂದಿ ಮಕ್ಕಳು ನಾವು. ಹಾಗೆ ಅಂತ ಅಲ್ಲೇ ಇರಬೇಕಾಗಿತ್ತು ಊರಿನಲ್ಲಿ, ನಾಡಿನಲ್ಲಿ. ಯಾಕೆ ಗಾಡಿ ಬಂದಿದ್ದೇವೆ ಪ್ರಶ್ನೆ ಉಂಟಾಗುವುದು ಸಹಜ ಅಂತ ನಾವು ತಂದೆಯ ವಚನವನ್ನು ಪೂರೈಸುವ ಸಲುವಾಗಿ ಬರಬೇಕಾದ ಸಂದರ್ಭ ತೀರ್ಮಾನವಾಯಿತು. ವರದಲ್ಲಿ ಇದ್ದಂತಹ ಕಾಲ ಸೀತೆಯನ್ನು ಕಳೆದುಕೊಳ್ಳುವಂತಹ ದೊಡ್ಡ ಪ್ರಸಂಗ ಉಂಟಾಯಿತು. ಅವಳನ್ನು ಹುಡುಕ್ತಾ ಮುಂದೆ ಬಂದಾಗ ಜಟಾಯು, ಹಾಗಲ್ಲದೆ ಶಬರಿ, ಕಬಂಧ ಮುಂತಾದಂತಹ ವ್ಯಕ್ತಿಗಳು, ಹೀಗೆ ರಾವಣಾಸುರ ಎನ್ನುವಂತಹ ವ್ಯಕ್ತಿ ಸೀತೆಯನ್ನು ಕದ್ದುಕೊಂಡು ಹೋಗಿದ್ದಾರೆ ಅಂತ ಹೇಳಿದರು. ಆಮೇಲೆ ಸುಗ್ರೀವ ಎನ್ನುವಂತಹ ವ್ಯಕ್ತಿಯೊಬ್ಬ ಈ ಕಿಷ್ಕಿಂಧೆಯಲ್ಲಿ ಋಷ್ಯಮುಖ ಪರ್ವತದಲ್ಲಿ ಇದ್ದಾನೆ, ಅವರ ಸಹಾಯವನ್ನು ಪಡೆದು ಮುಂದುವರಿಯುವುದಾಗಿ ಹೇಳಿದರು. ಅವರ ಯಾವತ್ತೂ ವಿಚಾರವನ್ನು ನಾನು ಸಂಗ್ರಹಿಸಿದವನಾಗಿ ಅದನ್ನು ಶಿರೋಧಾರ್ಯವಾಗಿಸಿಕೊಂಡವನಾಗಿ ಈ ಕಡೆಗಂದ್ರೆ ಪಂಪಾ ಸರೋವರಕ್ಕೆ ಬಂದಿದ್ದೇನೆ. ಅಲ್ಲ, ನೀವು ಸರೋವರದ ಹತ್ರ ಬಂದಿದ್ದವರು ನೀನು ಹುಡುಕ್ತಾ ಇದ್ದಲ್ಲಿ ಏನಂತ ಹಾಗೆ ಕೇಳಬೇಕು ಅನ್ನೋದೇ ಯಾವುದಲ್ಲಯ್ಯ ತೋರುವಂತಹ ಗಿರಿ ಮುಂದೆ ಒಂದು ಗಿರಿ ತೋರ್ತಾ ಉಂಟು. ಅದು ಯಾವುದು? ಅಲ್ಲಿರುವವರು ಯಾರು? ಮುಖ್ಯವಾಗಿ ನಿನ್ನ
ಋಷ್ಯಮುಖ ಪರ್ವತವೇ ಇದೇ ಪರ್ವತ ಋಷ್ಯಮುಖ ಪರ್ವತ ಅಂದ್ರೆ ಸುಗ್ರೀವನಿರುವಂತಹ ಸ್ಥಳ ಇದೆ. ಒಮ್ಮೆ ಆ ಕಡೆ ನೋಡಿ, ಯಾವುದೋ ಒಂದು ಆಕೃತಿ ಅಸ್ಪಷ್ಟವಾಗಿ ಕಾಣಿಸ್ತಾ ಉಂಟು. ಹೌದಾ? ಒಮ್ಮೆ ಕುಳಿತುಕೊಳ್ತಾನೆ, ಮತ್ತೆ ಮೇಲೆ ಕೇಳ್ತಾನೆ, ಮತ್ತೆ ಪಕ್ಕಕ್ಕೆ ಹೋಗ್ತಾನೆ. ಹೌದು, ಏನೋ ಒಂದು ರೀತಿಯಾದಂತಹ ಚಾಪಲ್ಯ ಅವಸ್ಥೆಯಲ್ಲಿದ್ದಾನೆ. ಒಂದು ವ್ಯವಸ್ಥೆ ಮಾಡ್ಕೊಳ್ಬೇಕು. ಅವನೇ ಸುಗ್ರೀವ. ಅವನೇ ಸುಗ್ರೀವ. ಅದೇ ಋಷ್ಯಮುಖ, ಅವನೇ ಸುಗ್ರೀವ. ಇನ್ನು ನಮ್ಮ ಪರಿಚಯ ಅದೇ ಏನು ನಾವು ಅವನಿಗೆ ಬಹಳ ಹತ್ತಿರ ಜನ. ಹತ್ತಿರದವ? ಹೌದು. ಅಂದ್ರೆ ನಾನು ಮುಖ್ಯಮಂತ್ರಿ. ಓಹೋ, ಈ ಅಧಿಕಾರದ ನೆಲೆಯಲ್ಲಿ ಮುಖ್ಯಮಂತ್ರಿ. ಹೌದು. ಮತ್ತೇನಾದ್ರೂ ರಕ್ತ ಸಂಬಂಧ ಉಂಟಾ? ಆ ಸುಗ್ರೀವನಿಗೆ ಅಧಿಕಾರದ ನೆಲೆಯಲ್ಲಿ ಮುಖ್ಯಮಂತ್ರಿಯೂ ಹೌದು. ಇನ್ನು ಸಂಬಂಧದ ನೆಲೆಯಲ್ಲಿ ನಾನು ಒಳ್ಳೆಯ ಅವನ ಮಾವು. ಓಹೋ, ನೀನು ಸೋದರಳಿಯ. ಸೋದರಳಿಯ ಅಂದ್ರೆ ಸುಗ್ರೀವನ ತಂಗಿಯೇ ನನ್ನ ತಾಯಿ. ಇನ್ನು ಲೋಕದಲ್ಲಿ ನನ್ನನ್ನು ಪರಿಚಯ ಮಾಡಿಕೊಳ್ಳುವುದು ವಾಯುವಿನ ಮಗ, ಆಂಜನೇಯ ಕಂದ. ಹಾಗಾಗಿ ನನ್ನನ್ನು ಲೋಕದಲ್ಲಿ ಆಂಜನೇಯ ಹನುಮಂತ. ರಾಜಮಕ್ಕಳು ಇಂದು ವ್ರತಿಗಳಾದ್ದರಿಂದ ಆ ತೆರನಾದಂತಹ ಈ ಜಟೆಯನ್ನು ಕಟ್ಟಬೇಕಾದದ್ದು, ವಸನವನ್ನು ಧಾರಣೆ ಮಾಡಿಕೊಳ್ಳಬೇಕಾದದ್ದು ಅದು ಕ್ರಮ, ಅದು ವೇಷ ಅಲ್ಲ, ಸಹಜ ಸ್ಥಿತಿ. ಹಾಗೆಂತ ನಿನ್ನನ್ನು ನೋಡಿದ್ರೆ ಮಾತ್ರ 100ಕ್ಕೆ 100 ವೇಷಧಾರಿ ಆಯ್ಕೆ. ವಾನರ ಪೈಕಿ ನೀನು ಬಂದು ಹೇಳ್ತೀನಿ ಹನುಮಂತ